ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ತುಂಬ ಜನ ಒಂದು 3 ಸರ್ಟಿಫಿಕೇಟ್ ಬಗ್ಗೆ ಜಾಸ್ತಿ ಕ್ವಶನ್ನ ಕೇಳ್ತಿದ್ರಿ. ಸೊ ಅದರ ಸಲುವಾಗಿ ಈ ವಿಡಿಯೋನ ಮಾಡ್ತಿದ್ದೆ. ಫಸ್ಟ್ ಯಾವುದಂದರೆ ನೋಡಿ, ಇನ್ಕಮ್ ಕ್ಯಾಸ್ಟ್ದು ಒಂದು ಡೌಟ್ನ ಕೇಳ್ತಿದ್ರಿ. ಅದ್ರ ಜೊತೆಗೆ ಇನ್ನೊಂದು ಯಾವುದಂದರೆ ಕಂಪ್ಯೂಟರ್ದು ಸರ್ಟಿಫಿಕೇಟು ಅಂತ ಕೇಳ್ತಿದ್ರಿ. ಇನ್ನೊಂದು ಯಾವುದಂದರೆ ನೋಡಿ, ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟು. ಈ ಮೂರರ ಬಗ್ಗೆನೂ ಕೆಲವೊಂದು ಡೌಟ್ಗಳನ್ನು ಕಮೆಂಟ್ ಮಾಡ್ತಿದ್ರಿ. ಸೊ ಎಲ್ರಿಗೂ ರಿಪ್ಲೈ ಮಾಡಿದ್ರೂ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಸೊ ಅದರ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಈ ಕ್ವಶನ್ಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಫಸ್ಟ್ ಒಂದು ನೋಡಿ, ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟ್ ಬಗ್ಗೆ ನೋಡಿ ಏನು ಕೊಟ್ಟಿದ್ದಾರಂದರೆ, ನೋಡಿ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಬೇಕಂದ್ರೆ ನಿಮ್ಮದು ಕ್ಯಾಟಗರಿ ಬರಬೇಕಂದ್ರೆ ಕ್ಯಾಸ್ಟ್ ಇನ್ಕಮ್ ಕರೆಕ್ಟಾಗಿ ಇರಬೇಕು. ಕ್ಯಾಟಗರಿಯಲ್ಲಿ ನೀವು ಪೋಸ್ಟ್ ತೊಗೋಬೇಕಂದ್ರೆ ನಿಮ್ಮದು ಕ್ಯಾಸ್ಟ್ ಇನ್ಕಮು ಕರೆಕ್ಟಾಗಿರಬೇಕು. ಮತ್ತು ಯಾವುದಂದರೆ ಮಾಜಿ ಸೈನಿಕರದ್ದು ಏನು ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಎಲ್ಲ ಕರೆಕ್ಟಾಗಿರಬೇಕು. ಮತ್ತು ನೋಡಿ, ನಿಮ್ಮದು ರೂರಲ್ ಕನ್ನಡ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕರೆಕ್ಟಾಗಿ ಇರಬೇಕು. ನೋಡಿ, ತುಂಬ ಜನಕ್ಕೆ ಕನ್ನಡ ಮತ್ತು ಗ್ರಾಮೀಣ ಏನು ಸರ್ಟಿಫಿಕೇಟ್ ಇದೆಯಲ್ಲ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ನೋಡಿ, ಕೆಲವೊಬ್ರು ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ, 1ರಿಂದ 8ನೇ ತರಗತಿವರೆಗೂ ನಾನು ಗ್ರಾಮೀಣದಲ್ಲಿ ಓದಿದ್ದೀನಿ, ನೆಕ್ಸ್ಟ್ 9ರಿಂದ 10 ನಾನು ಸಿಟಿಯಲ್ಲಿ ಓದಿದ್ದೀನಿ ಅಂತ ಹೇಳ್ತಿದ್ರಿ. ಸೊ ನನಗೆ ಗ್ರಾಮೀಣ ಸಿಗುತ್ತಾ ಅಂತೇಳಿ, ಗ್ರಾಮೀಣ ಸಿಗಲ್ಲ. ಸೊ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, 1ರಿಂದ 10ನೇ ತರಗತಿವರೆಗೂ ನಿಮ್ದು ಏನಾಗಿರ್ಬೇಕಂದ್ರೆ ಗ್ರಾಮೀಣದಲ್ಲಿ ಓದಿರಬೇಕು. 1ರಿಂದ 10, 1ರಿಂದ 8 ಓದಿದ್ರು ಸಿಗಲ್ಲ. ಸೇಮ್ ಅದೇ ರೀತಿ ನೋಡಿ, ಕನ್ನಡ ಮೀಡಿಯಮ್ನು ನಿಮಗೆ ಸಿಗಬೇಕಂದ್ರೆ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಸಿಗಬೇಕಂದ್ರೆ 1ರಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಮ್ದಲ್ಲಿ ಓದಿರಬೇಕು. ಸೊ ಇವೆರಡು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಇನ್ನೊಂದು ಏನು ಕೇಳ್ತಿದ್ರಂದರೆ, ನೋಡಿ ತುಂಬ ಜನ ಗ್ರಾಮೀಣ ಮತ್ತು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬಗ್ಗೆ ಇನ್ನೊಂದು ಕ್ವಶನ್ ಕೇಳ್ತಿದ್ರು. ಏನಂದರೆ, ನಾನು 3-4 ವರ್ಷ ಹಿಂದೆ ಸರ್ಟಿಫಿಕೇಟ್ ತೆಗೆಸಿದ್ದೀನಿ, ಅದನ್ನೇ ನಾನು ಇವಾಗ ಅಪ್ಲೈ ಮಾಡ್ಬೋದಾ ಅಥವಾ ಹೊಸದಾಗಿ ಸರ್ಟಿಫಿಕೇಟ್ನ ತೆಗೆಸ್ಬೇಕಾ ಅಂತೇಳಿ. ಸೊ ಇದನ್ನು ತುಂಬ ಜನ ಕ್ವಶನ್ನ ಕೇಳ್ತಿದ್ರು ಗ್ರಾಮೀಣ ಮತ್ತು ಕನ್ನಡ ಮೀಡಿಯಮ್ಗೆ. ನೋಡಿ, ಇದಕ್ಕೆ ಕ್ಲಿಯರಾಗಿ ಹೇಳ್ತೀನಿ, ಇದಕ್ಕೆ ಎಕ್ಸ್ಪೈರ್ ಡೇಟ್ ಅಂತ ಇರಲ್ಲ. ಗ್ರಾಮೀಣ ಮತ್ತು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಗೆ ಎಕ್ಸ್ಪೈರ್ ಅಂತ ಇರಲ್ಲ. ನೀವು 10 ವರ್ಷದ ಹಿಂದೆ ಸರ್ಟಿಫಿಕೇಟ್ ತೆಗೆಸಿದ್ರು ಅದೇ ಕಂಟಿನ್ಯೂ ಆಗುತ್ತೆ, ಅದೇ ನಡೆಯುತ್ತೆ. ಹೊಸದಾಗಿ ತೆಗೆಯೋ ನೆಸೆಸಿಟಿ ಇಲ್ಲ, ಅದನ್ನೇ ಅಪ್ಲೈ ಮಾಡ್ಬೋದು. ಮತ್ತು ನೋಡಿ, ನೀವು ಹೊಸದಾಗಿ ತೆಗೆಸ್ತೀನಿ ಅಂದರೆ, ಇವಾಗ ಸರ್ಟಿಫಿಕೇಟ್ ಕನ್ನಡ ಮತ್ತು ಗ್ರಾಮೀಣ ಬರೆಸ್ತೀನಿ ಅಂದರೆ, ಇವಾಗ ನೋಡಿ ಒಂದು ಏನಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಏನಿರುತ್ತಲ್ಲ ಅಪ್ಲಿಕೇಶನ್ಗೆ, ಸೊ ಆ ಡೇಟ್ ಒಳಗಡೆನೇ ನೀವು ಬರೆಸಿರಬೇಕು. ನೋಡಿ, ಇವಾಗ ಎಕ್ಸಾಂಪಲ್ಲು ಲ್ಯಾಂಡ್ ಸರ್ವೇರಿಗೆ 7ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ, 7/8/2026. ಈ ಡೇಟ್ ಒಳಗಡೆನೇ ನೀವು ಕನ್ನಡ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ನ ಬರೆಸಿರಬೇಕು. ಸೊ ಇದೊಂದು ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಡೆ ಇರಬೇಕು. ಮತ್ತು ನೋಡಿ, ನಿಮ್ಮದು ಹಳೆ ಸರ್ಟಿಫಿಕೇಟ್ ಇದ್ದರೆ ಅದನ್ನೇ ಅಪ್ಲೈ ಮಾಡಿ, ಅದಕ್ಕೇನು ಎಕ್ಸ್ಪೈರ್ ಡೇಟ್ ಇಲ್ಲ, ಎಷ್ಟು ದಿನ ಆದ್ರೂ ಅದೇ ಕಂಟಿನ್ಯೂ ಆಗುತ್ತೆ. ನೋಡಿ, ಅವೆರಡೂ ಸರ್ಟಿಫಿಕೇಟ್ಗೆ HM ಸೀಲು ಮತ್ತು ಸಿಗ್ನೇಚರು ಕಂಪಲ್ಸರಿ ಇರಬೇಕು. ಮತ್ತು BEOದು, ಸೊ ನಿಮ್ಮ ತಾಲೂಕುದು BEOದು ಸೈನು ಮತ್ತು ಸೀಲು ಕಂಪಲ್ಸರಿಯಾಗಿ ಇರಬೇಕು. ಮೇನಾಗಿ ವೆರಿಫಿಕೇಷನಲ್ಲಿ ಚೆಕ್ ಮಾಡೋದೇನೆಂದರೆ, ಅವರು ಸೀಲು ಮತ್ತು ಸಿಗ್ನೇಚರ್ನ ಚೆಕ್ ಮಾಡ್ತಾರೆ. ಮೇನ್ ಯಾವ್ದಂದರೆ BEOದವ್ರು ನೋಡಿ, ಅವ್ರದ್ದು ಕಂಪಲ್ಸರಿಯಾಗಿ ಸೀಲು ಮತ್ತು ಸಿಗ್ನೇಚರ್ ಇರಬೇಕು. ನೀಟಾಗಿ ಚೆಕ್ ಮಾಡ್ತಾರೆ, ಇದು ಒಂದು ಮೇನ್ ನೋಡಿ. ಸೊ ನೀವು ಒಬ್ಬೊಬ್ಬರು HMದು ಅಷ್ಟೇ ಮಾಡ್ಕೊಂಡು ಬಿಟ್ಟಿರ್ತಾರೆ, BEOರದ್ದು ಮಾಡಿರಲ್ಲ. ಕೆಲವೊಬ್ರು BEOದು ಮಾಡಿಸಿರ್ತಾರೆ, HMದು ಮಾಡಿಸಿರಲ್ಲ. ಕೆಲವೊಬ್ರು ಸೈನ್ ಮಾಡಿಸಿರ್ತಾರೆ, ಸೀಲೇ ಹಾಕ್ಸಿರಲ್ಲ. ಸೊ ಸೀಲು ಹಾಕ್ಸಿರ್ತಾರೆ, ಹಿಂಗೆ ಏನೋ ಒಂದೊಂದು ಮಿಸ್ಟೇಕ್ ಆಗಿರ್ತಾವಲ್ಲ, ಇದನ್ನು ಕರೆಕ್ಟಾಗಿ ಇವಾಗೆ ನೋಡಿಕೊಂಡು ಅಪ್ಲೈ ಮಾಡಿ. ಯಾಕಂದರೆ ಕನ್ನಡ ಮೀಡಿಯಮ್ಗೆ 5% ರಿಸರ್ವೇಷನ್ ಇದೆ, ಸೊ ರೂರಲ್ಗೆ 25% ಇದೆ. 30% ರಿಸರ್ವೇಷನ್ನ ಮಿಸ್ ಮಾಡ್ಕೊತೀರಿ ಏನೇ ಮಿಸ್ ಆದರೂ. ಸೊ ಅಷ್ಟು ಈಸಿಯಾಗಿ ಏನು ತೆಗೆದುಹಾಕಲ್ಲ ಏನೇ ಮಿಸ್ಟೇಕ್ಸ್ ಆದ್ರೂ. ನೋಡಿ, ನಿಮ್ಮದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತಲ್ಲ ಅದೇ ನೇಮ್ನ ಇಲ್ಲಿ ಕನ್ನಡ ಮತ್ತು ಗ್ರಾಮೀಣ ಸರ್ಟಿಫಿಕೇಟಲ್ಲಿ ಇರಬೇಕು. ಇನ್ ಕೇಸ್ ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ದರೆ, ಅಂದರೆ ಮಿಡಲಲ್ಲಿ ಫಾದರ್ ನೇಮ್ ಬಂದಿದ್ದರೆ ಅಥವಾ ನಿಮ್ಮ ನೇಮಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದ್ರೂ ಅದಕ್ಕೆ ಒಂದು ಅಫಿಡವಿಟ್ ಮಾಡಿಸ್ಕೊಂಡು ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಅಫಿಡವಿಟ್ ಮಾಡಿಸ್ಕೊಳ್ಳೇಬೇಕು, ಕೇಳ್ತಾರೆ. ಸೊ ಇಷ್ಟಾದರೆ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟ್ಗೆ ಕ್ಲಾರಿಫೈ ಮಾಡಿದ್ದೀನಿ. ನೋಡಿ, ಇಷ್ಟು ಕರೆಕ್ಟಾಗಿ ಇರಬೇಕು. ನೋಡಿ, 1ರಿಂದ 10ನೇ ತರಗತಿ ಏನಿದೆಯಲ್ಲ ಇದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಗ್ರಾಮೀಣನೂ ಸೇಮ್ ಇದೆ ಮತ್ತು ಕನ್ನಡ ಮೀಡಿಯಮ್ಗೂ ಸೇಮ್ ಇದೆ. ಇನ್ನೊಂದು ಏನಂದರೆ ನೋಡಿ, ತುಂಬ ಜನ ಕೇಳ್ತಿರೋದು ಯಾವುದಂದರೆ ಕಂಪ್ಯೂಟರ್ ಸರ್ಟಿಫಿಕೇಟು. ಕಂಪ್ಯೂಟರ್ದು KEದವರು ನೋಡಿ ಯಾವುದೇ ನೋಟಿಫಿಕೇಷನ್ ಮಾಡಿದ್ರು ಅಲ್ಲಿ ಏನಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ದು ಕೇಳಿರ್ತಾರೆ. ಇದು ನೋಡಿ ಕಂಪಲ್ಸರಿನಾ ಅಥವಾ ಕಂಪಲ್ಸರಿ ಇಲ್ಲ ಅಂತೇಳಿ ಕೇಳ್ತಿದ್ರಿ. ಇದು ನೋಡಿ, ನಾನು VO ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಇದನ್ನು ಕೇಳಿಲ್ಲ. ಕೆಲವೊಬ್ರು ಇದ್ದವರು ಸಬ್ಮಿಟ್ ಮಾಡಿದ್ದಾರೆ, ಇರಲಾರ್ದವ್ರಿಗೆ ಏನು ಮ್ಯಾಂಡೇಟರಿ ಇಲ್ಲ, ಕಂಪಲ್ಸರಿ ಇಲ್ಲ. ನೋಡಿ, ಇದು ಇದ್ದರೆ ನೀವು ಅಪ್ಲೈ ಮಾಡಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ನಂಬರ್ ಇದ್ದರೆ ಅದನ್ನು ಹಾಕಿ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಇದು ಮ್ಯಾಂಡೇಟರಿ ಇಲ್ಲ. ನೀವು ಎಸ್ ಅಂತ ಕೊಟ್ರೂ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇದನ್ನು ಕಂಪಲ್ಸರಿ ಕೇಳಲ್ಲ. ಸೊ ಇರಲಿಲ್ಲ ಅಂದ್ರೂ ಕಂಟಿನ್ಯೂ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಕಂಪ್ಯೂಟರ್ ಸರ್ಟಿಫಿಕೇಟ್ದೊಂದು ಕ್ಲಿಯರ್ ಮಾಡ್ತೀನಿ ನೋಡಿ.
ಯಾಕಂದರೆ ತುಂಬ ಜನ ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಿದ್ರಿ. ನೋಡಿ, ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಮಾಡಿಸೋದಾದರೆ ಮಾಡಿಸಿ ಇಟ್ಕೋಬೋದು. ಇದನ್ನೇನು ಮ್ಯಾಂಡ್ರೇಟರಿಯಾಗಿ ಕೇಳಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ನೋಡಿ, KE ಅಪ್ಲಿಕೇಶನ್ ಹಾಕುವಾಗ ಓನ್ಲಿ ಎಸ್ ಆರ್ ನೋ ಕೇಳ್ತಾರೆ. ಇಲ್ಲೇನು ಯಾವುದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಕೇಳಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಹೋಗ್ತಿರಲ್ಲ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಆಗಿ ಇರಬೇಕು. ಸೊ ಡಿಗ್ರಿನ ನೋಡಿ, ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿಯುತ್ತಲ್ಲ ಅದ್ರ ಒಳಗಡೆನೇ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ ಈ ಥರ ಎಲ್ಲನೂ ಕ್ರಿಟೇರಿಯಾ ಇದೆ ಗ್ರಾಮೀಣ ಮತ್ತು ಕನ್ನಡಕ್ಕೆ. ಸೊ ತುಂಬ ಜನ ಒಂದೊಂದು ಕ್ವಶನ್ನ ಕೇಳ್ತಿದ್ರು, ನಾನು ಇನ್ನೂ ಡಿಗ್ರಿಯಲ್ಲಿ ಫೈನಲ್ ಇಯರ್ ಇದನ್ನು ಅಪ್ಲೈ ಮಾಡ್ಬೋದಾ ಅಂತೇಳಿ. ಸೊ ಆ ಥರ ಬರಲ್ಲ, ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಇರಲೇಬೇಕು. ಈ ಡೇಟ್ ಒಳಗಡೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿರುತ್ತಲ್ಲ ಅದ್ರ ಒಳಗಡೆನೇ ಇರಬೇಕು. ಇನ್ನೊಂದು ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಇವಾಗ ಈ ಲೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಏನಂದರೆ ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಉದ್ಯೋಗಕ್ಕಾಗಿ ಪಡೆದಿರಬೇಕು. ಶಿಕ್ಷಣ ಅಥವಾ ಇತರ ಸೌಲಭ್ಯಗಳಿಗೆ ಪಡೆದಿದ್ದರೆ ನಿಮ್ಮದು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ನೋಡಿ, ನೀವು ಇನ್ಕಮ್ ಕ್ಯಾಸ್ಟ್ ಅಪ್ಲೈ ಮಾಡುವಾಗ ಯಾವುದಕ್ಕಂತ ಕೇಳ್ತಾರೆ ಅವರು, ಶಿಕ್ಷಣ ಅಥವಾ ಉದ್ಯೋಗಕ್ಕಂತೇಳಿ. ನೀವು ಅಪ್ಲೈ ಮಾಡುವಾಗ ಶಿಕ್ಷಣಕ್ಕಂತ ಹೇಳಬಾರ್ದು, ಉದ್ಯೋಗಕ್ಕಂತ ಹೇಳಿ ಅಪ್ಲೈ ಮಾಡ್ಕೋಬೇಕು. ನೋಡಿ, ಇಲ್ಲಿ SC ST ದವರಿಗೆ ಯಾವುದಂದರೆ ನಮೂನೆ Dಯಲ್ಲಿ ಇರಬೇಕು, ಕಂಪಲ್ಸರಿ ನಮೂನೆ Dಯಲ್ಲಿ ಇರಬೇಕು. ಮತ್ತು ಕ್ಯಾಟಗರಿ 1 ಅವರಿಗೆ ನೋಡಿ ನಮೂನೆ E ಕೊಟ್ಟಿದ್ದಾರೆ. 2A 2B 3A 3B ಅವ್ರಿಗೆ ನಮೂನೆ F ಅಲ್ಲಿ ಇರಬೇಕು. ಇವು 3 ಕಂಪಲ್ಸರಿ ನೋಡಿ, ಇದರಲ್ಲೇ ಇದ್ದರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೋಡಿ, ನಿಮ್ಮ ಹತ್ರ ಇವಾಗ ಯಾವುದು ಇನ್ಕಮ್ ಕ್ಯಾಸ್ಟ್ ಇದೆಯಲ್ಲ ಅದನ್ನೇ ಅಪ್ಲೈ ಮಾಡಿ. ಇವಾಗ ಆಲ್ಮೋಸ್ಟ್ ನೋಡಿ ಎಲ್ಲರದು ಏನಿರುತ್ತೆ ಅಂದರೆ ಉದ್ಯೋಗಕ್ಕಾಗಿಯೇ ಇರುತ್ತೆ. ಲಾಸ್ಟ್ ನೋಡಿ BWSSBಯಲ್ಲಿನೂ ಇದೇ ಥರ ಕೊಟ್ಟಿದ್ರು, ಇದೇ ಲೈನ್ನ ಕೊಟ್ಟಿದ್ರು. ಇವಾಗ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಬಂದಿದ್ದಾರೆ. ಮುಂಚೆ ಏನು ಇನ್ಕಮ್ ಕ್ಯಾಸ್ಟ್ ಇತ್ತಲ್ಲ ಅದನ್ನೇ ಅಪ್ಲೈ ಮಾಡಿದ್ದಾರೆ. ಸೊ ಆ ಲೈನ ಸೇರಿಸಿದ್ದಾರೆ. ಇನ್ ಕೇಸ್ ನೋಡಿ, ನೀವು ಶಿಕ್ಷಣಕ್ಕಾಗಿ ಅಂತಲೇ ಮಾಡಿಸಿದ್ರೆ ಅಲ್ಲಿ ಶಿಕ್ಷಣಕ್ಕಾಗಿ ಅಂತೇಳಿ ಇರುತ್ತೆ. ಸೊ ನಿಮ್ಮ ಸರ್ಟಿಫಿಕೇಟಲ್ಲಿ ಏನೂ ಇಲ್ಲ ಅಂದರೆ ಅದು ಉದ್ಯೋಗಕ್ಕಾಗಿಯೇ ಇರುತ್ತೆ. ನೀವು ಅದನ್ನೇ ಅಪ್ಲೈ ಮಾಡ್ಬೋದು, ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಶಿಕ್ಷಣಕ್ಕಾಗಿ ಮತ್ತು ಇತರೆ ಯಾವುದಾದ್ರೂ ಸೌಲಭ್ಯಗಳಿಗಾಗಿ ನೀವು ಮಾಡಿದರೆ ಅಲ್ಲಿ ಮೆನ್ಷನ್ ಆಗಿರುತ್ತೆ ಶಿಕ್ಷಣಕ್ಕಾಗಿ ಅಂತೇಳಿ. ಅಥವಾ ಬೇರೆ ಸೌಲಭ್ಯಗಳಿಗೆ ಮಾಡಿಸಿದರೆ ಬೇರೆ ಸೌಲಭ್ಯಗಳಿಗೆ ಅದು ಏನು ನೇಮ್ ಇರುತ್ತಲ್ಲ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಇವಾಗ ನೋಡಿ, ನೀವು ಅಪ್ಲೈ ಮಾಡುವಾಗ ಉದ್ಯೋಗ ಅಂತ ಹಾಕಿರ್ತೀರ, ಬಟ್ ಅದು ಏನಂದರೆ ಆಡಿ ನಂಬರ್ ಜನ್ರೇಟ್ ಆಗಿರುತ್ತಲ್ಲ ಅದು ಉದ್ಯೋಗದ ಮೇಲೇ ಆಗಿರುತ್ತೆ. ಬಟ್ ನೋಡಿ, ಸರ್ಟಿಫಿಕೇಟಲ್ಲಿ ಅದನ್ನು ಮೆನ್ಷನ್ ಮಾಡಿರಲ್ಲ, ಇದನ್ನು ಉದ್ಯೋಗಕ್ಕಾಗಿ ಮಾಡಿರ್ತೀವಿ ಅಂತೇಳಿ. ಬಟ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನಮೂನೆ D, ನಮೂನೆ E, ನಮೂನೆ F, ಈ 3ರಲ್ಲಿ ಇದ್ದರೆ ಸಾಕು, ಅದನ್ನೇ ಅಪ್ಲೈ ಮಾಡಿ, ಏನೂ ತೊಂದರೆ ಆಗಲ್ಲ. ಇನ್ಕಮ್ ಕ್ಯಾಸ್ಟ್ ನೋಡಿ, ಮತ್ತೆ ನೋಡಿ ಇದು ಇನ್ಕಮ್ ಕ್ಯಾಸ್ಟ್ ಏನಿದೆಯಲ್ಲ ಅಪ್ಲಿಕೇಶನ್ ಲಾಸ್ಟ್ ಡೇಟು ಅದ್ರ ಒಳಗಡೆನೇ ನೀವು ಇನ್ಕಮ್ ಕ್ಯಾಸ್ಟ್ನ ತೊಗೊಂಡಿರಬೇಕು. ನೋಡಿ, ಹೊಸದಾಗಿ ಇವಾಗ ಇನ್ಕಮ್ ಕ್ಯಾಸ್ಟ್ ತೊಗೊಂಡು ಅಪ್ಲೈ ಮಾಡ್ಬೋದು. ಯಾಕಂದರೆ ಲಾಸ್ಟ್ ಡೇಟ್ ಇನ್ನೂ 10-15 ಡೇಸ್ ಇದೆ, ಅದ್ರ ಒಳಗಡೆ ಇನ್ಕಮ್ ಕ್ಯಾಸ್ಟ್ ಬರುತ್ತೆ, ತೊಗೊಂಡು ಅಪ್ಲೈ ಮಾಡ್ಬೋದು. 5 ವರ್ಷ ಏನು ಕೊಟ್ಟಿರ್ತಾರಲ್ಲ ಅದು ಎಕ್ಸ್ಪೈರ್ ಆಗಿರಬಾರ್ದು. ನೋಡಿ, ನಿಮ್ಮದು ಇನ್ನೂ 1 ತಿಂಗಳಿದೆ ಅಥವಾ 2 ತಿಂಗಳಿದೆ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಅದು ನೋಡಿ, ಅಪ್ಲಿಕೇಶನ್ ಹಾಕಿದ ಮೇಲೆ ಎಕ್ಸ್ಪೈರ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಕ್ಸ್ಪೈರ್ ಆಗೋದೇನೆಂದರೆ ಆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಡೆ ಇರಬೇಕು. ಇಷ್ಟು ಇನ್ಕಮ್ ಕ್ಯಾಸ್ಟ್ ಬಗ್ಗೆ ಮಾಹಿತಿ ಇದೆ. ನಮೂನೆ D, ನಮೂನೆ E, ನಮೂನೆ F ಕಂಪಲ್ಸರಿಯಾಗಿ ಇರಬೇಕು. ಮತ್ತು ನೋಡಿ, ಲೈನ್ ಏನು ಕೊಟ್ಟಿದ್ದಾರಲ್ಲ ಇದಕ್ಕೆ ತುಂಬ ಜನ ಕ್ವಶನ್ ಕೇಳ್ತಿದ್ರು. ಸೊ ಅದರ ಸಲುವಾಗಿ ವಿಡಿಯೋ ಮಾಡಿದ್ದೀನಿ. BWSSB ನೋಡಿ, ಅಲ್ಲಿನೂ ಇದೇ ಥರ ಇತ್ತು. ಇವಾಗ ಆಲ್ರೆಡಿ BWSSB ಅವರಿಗೆ ಕೇಳಿ ನೋಡಿ, ಅವರು ಮುಂಚೆ ಏನು ಇನ್ಕಮ್ ಕ್ಯಾಸ್ಟ್ ಇತ್ತಲ್ಲ ಅದನ್ನೇ ಅಪ್ಲೈ ಮಾಡಿದ್ದಾರೆ. ಸೊ ಅದನ್ನು ವೆರಿಫಿಕೇಷನ್ನು ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ನಮೂನೆ E, ನಮೂನೆ D, ನಮೂನೆ F ಕಂಪಲ್ಸರಿ ಅದರಲ್ಲೇ ಇರಬೇಕು. ನಿಮ್ಮದು ಶಿಕ್ಷಣಕ್ಕಾಗಿ ಅಥವಾ ಇತರೆ ಸೌಲಭ್ಯ ಇದ್ದರೆ ಅದು ಮೆನ್ಷನ್ ಆಗಿರುತ್ತೆ, ಇಲ್ಲಾಂದರೆ ಅದು ಉದ್ಯೋಗಕ್ಕಾಗಿಯೇ ಇರುತ್ತೆ, ಅದನ್ನೇ ಅಪ್ಲೈ ಮಾಡಿ. ನೋಡಿ, 3 ಸರ್ಟಿಫಿಕೇಟ್ ಬಗ್ಗೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಇನ್ಕಮ್ ಕ್ಯಾಸ್ಟು, ಕನ್ನಡ ಮತ್ತು ರೂರಲ್ಲು, ಕಂಪ್ಯೂಟರ್ ಸರ್ಟಿಫಿಕೇಟು. ಯಾವುದೇ ವರಿ ಮಾಡ್ಕೋಬೇಡಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಅದನ್ನು ಕಂಪಲ್ಸರಿಯಾಗಿ ಮ್ಯಾಂಡ್ರೇಟರಿಯಾಗಿ ಕೇಳಲ್ಲ. ಇದ್ದರೆ ಓಕೆ, ಇಲ್ಲ ಅಂದ್ರೂ ಓಕೆ. ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯಾರು VAOಗೆ ಓದ್ತಿದ್ರೆ VAOದ ರಿಲೇಟೆಡ್ ನಾನು ಹೋದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಗಣ್ಯ ವ್ಯಕ್ತಿಗಳ ಸರ್ಟಿಫಿಕೇಟ್ ಕೇಳ್ತಾರೆ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಕೇಳ್ತಾರೆ. ಸೊ ಅದನ್ನು ಅಷ್ಟು ಮ್ಯಾಂಡೇಟರಿ ಇಲ್ಲ, ಬಟ್ ನೀವು ಬರ್ಸೋದಾದರೆ ಬರ್ಸಿ ಇಟ್ಕೋಬೋದು. 6 ತಿಂಗಳು ಒಳಗಡೆ ಅಂತ ಹೇಳಿರ್ತಾರೆ. ಸೊ ನಿಮ್ಮದು ಒನ್ಸ್ ಕ್ಲಿಯರ್ ಆಯ್ತಂದರೆ 1:3 ಬಂತಂದರೆ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಬರ್ಸಿ ಇಟ್ಕೊಳ್ಳಿ. ಓಕೆನಾ? ನೋಡಿ, ಅದರ ಡಿ ವಿದು ಏನಿದೆಯಲ್ಲ ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಇನ್ನೊಂದು ಯಾವುದಂದರೆ ಕಟ್ ಆಫ್ ವಿಡಿಯೋದು ನೋಡಿ, VAOದು ಕಟ್ ಆಫು, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಕ್ಲಿಯರಾಗಿ ಯಾವ ಜಿಲ್ಲೆಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡ್ಕೊಳ್ಳಿ. ಅದರ ಜೊತೆಗೆ ಮತ್ತು ಅಪ್ಲಿಕೇಶನ್ ಹಾಕಿರ್ತೀನಿ ನೋಡಿ, ಲಾಸ್ಟ್ VAOಗೆ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು, ಹೈಯೆಸ್ಟ್ ಎಲ್ಲಿ ಬಂದಿತ್ತು, ಲೋಯೆಸ್ಟ್ ಎಲ್ಲಿ ಬಂದಿತ್ತು ಅಂತೇಳಿ ಅಪ್ಲಿಕೇಶನ್ ಹೇಳಿದ್ದೀನಿ. ಮತ್ತು ಕಟ್ ಆಫ್ ನೋಡಿ
ಸೊ ಇದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಓಕೆನಾ? ನೋಡಿ, ಇಷ್ಟು 3 ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ಇದೆ. ಮತ್ತು ನೋಡಿ, ನಿಮಗೆ ವಿಡಿಯೋ ತುಂಬ ಸ್ಲೋ ಅನಿಸಿದರೆ ನೀವು 1.5 ಇಟ್ಟು ಸ್ಪೀಡಾಗೆ ನೋಡಿ, ಬೇಗ ಕವರ್ ಆಗುತ್ತೆ. ಸೊ 1.5 ಸ್ಪೀಡಲ್ಲಿ ಇಟ್ಟು ಸ್ಪೀಡಾಗಿ ಕವರ್ ಮಾಡಿ, ಸ್ಟಡಿನ ಕಂಟಿನ್ಯೂ ಮಾಡಿ, ರಿವಿಷನ್ನ ಜಾಸ್ತಿ ಮಾಡಿ. ನಾನು KE ಹೇಳಿದ್ದೀನಿ, KE ಎಕ್ಸಾಮ್ಸ್ ನೀವು ಬರೀತಿದ್ರೆ VO, ಲ್ಯಾಂಡ್ ಸರ್ವೇರು, ಕ್ರೈಸು, PC ಬರೀತಿದ್ರೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ, ಸೈನ್ಸು, ಇವು 4 ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡಿ, ರಿವಿಷನ್ನ ಜಾಸ್ತಿ ಮಾಡಿ, ಹೊಸದಾಗಿ ಏನೂ ಓದಬೇಡಿ. ಇವಾಗ ನೋಡಿ, 2 ರಿಂದ 3 ತಿಂಗಳು ಟೈಮ್ ಇದೆ ಅಂದರೆ ಇದು ಕಂಪ್ಲೀಟಾಗಿ ರಿವಿಷನ್ಗೆ ಟೈಮ್ ಇಟ್ಕೊಳ್ಳಿ. ಯಾವುದೇ ಹೊಸ ಬುಕ್ಸ್ ಆಗಲಿ, ಯಾವುದೇ ಹೊಸ ಕ್ಲಾಸಸ್ ಆಗಲಿ ಏನೂ ತೊಗೋಬೇಡಿ, ಯಾವುದಕ್ಕೂ ಪ್ರಿಫರೆನ್ಸ್ ಕೊಡಬೇಡಿ. ಇವಾಗ ಓನ್ಲಿ ರಿವಿಷನ್ ಮಾಡಿ. ನಾನು ಹೇಳೋದು ಮಾತ್ರ ಇಷ್ಟು ನೋಡಿ. ಮತ್ತು ನೋಡಿ, ಡಿಸ್ಟಿಕ್ನ ಯಾವ ರೀತಿ ಚೂಸ್ ಮಾಡಬೇಕಂತೇಳಿ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಿದ್ರೆ ನೀವು ನೋಡ್ಬೋದು. ನೋಡಿ, ಈ ವಿಡಿಯೋದಲ್ಲಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ. ಮತ್ತು ನಿಮ್ಮದು ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಮತ್ತೆ ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.